IPL 2026 ಅಲ್ಲಿ RCB ಫ್ಯಾನ್ಸ್ಗೆ RCB ಮ್ಯಾನೇಜ್ಮೆಂಟ್ ಒಂದು ಟ್ವಿಸ್ಟ್ ಕೊಡೋದು ಗ್ಯಾರಂಟಿ. ಸೊ ಹಾಗಾದ್ರೆ ಅದು ಯಾವ ಟ್ವಿಸ್ಟ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಇಂದ ಅಪ್ಡೇಟ್, SRH ಟೀಮ್ ಇಂದ ಅಪ್ಡೇಟ್ ಮತ್ತು ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಮ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೇ ಬಿಡೋಣ. ಏನಪ್ಪಾ ಅಂತ ಕೇಳಿದ್ರೆ, ಇವತ್ತು RCB ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾರಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ RCB ಸಪೋರ್ಟಿಂಗ್ ಸ್ಟಾಫ್ ಮತ್ತು ಕೋಚಿಂಗ್ ಸ್ಟಾಫ್ ಅವರು. ಆ ಒಂದು IPL 2026 ಮಿನಿ ಆಕ್ಷನ್ ಮುಂಚೆ ನಾವು ಮಿನಿ ಆಕ್ಷನ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗೆ ಪಿಕ್ ಮಾಡಬೇಕು, ಯಾವ ಪ್ಲೇಯರ್ಸ್ಗೆ ಯಾವ ರೋಲ್ ನ ಕೊಡ್ಬೇಕಂತೇಳಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಏನಪ್ಪಾ ಅಂತ ಕೇಳಿದ್ರೆ, ಅಲ್ಲಿ ಕಾರ್ತಿಕ್ ಶರ್ಮಾ ಅವರಿಗೆ ಪಿಕ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅವರ ಪ್ಲೇಸ್ಗೆ ವೆಂಕಟೇಶ್ ಅಯ್ಯರ್ಗೆ ಪಿಕ್ ಮಾಡಿದ್ದಾರೆ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್. ಈಗ ಆಕ್ಚುಲಿ ವೆಂಕಟೇಶ್ ಅಯ್ಯರ್ಗೆ ಯಾಕೆ ಪಿಕ್ ಮಾಡಿದ್ರಪ್ಪ ಅಂದ್ರೆ, ವೆಂಕಟೇಶ್ ಅಯ್ಯರ್ 1 to 7 ಈ ಒಂದು ಸ್ಲಾಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬ್ಯಾಟಿಂಗ್ ಮಾಡ್ತಾರೆ. ಆ ಒಂದು ಕ್ಯಾಲಿಬರ್ ವೆಂಕಟೇಶ್ ಅಯ್ಯರ್ಗೆ ಇದೆ ಅಂತೇಳಿ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ IPL 2026 ಅಲ್ಲಿ RCB ಪ್ಲೇಯಿಂಗ್ 11 ಅಲ್ಲಿ ನಂಬರ್ 3 ಸ್ಲಾಟ್ ಅಲ್ಲಿ DDP ಅವರ ಪ್ಲೇಸ್ ಕನ್ಫರ್ಮ್ ಆಗಿದೆ. ಅವರು ಬರೋಬ್ಬರಿ ಎಷ್ಟು ಲೀಗ್ ಮ್ಯಾಚ್ ಇದೆ ಅಷ್ಟು ಲೀಗ್ ಮ್ಯಾಚ್ ಅಲ್ಲಿ ಏನಾದ್ರು RCB ಮ್ಯಾನೇಜ್ಮೆಂಟ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯ್ತು ಮತ್ತು ಫೈನಲ್ ಗೆ ಕ್ವಾಲಿಫೈ ಆಯ್ತಪ್ಪ ಅಂದ್ರೆ, ಎಷ್ಟು ಮ್ಯಾಚ್ RCB ಎಷ್ಟು ಮ್ಯಾಚ್ ಆಡುತ್ತೆ ಅಷ್ಟು ಮ್ಯಾಚ್ ಅಲ್ಲಿ RCB ನಂಬರ್ 3 ಆ ಒಂದು ಸ್ಕ್ವಾಡ್ ಅಲ್ಲಿ DDP ಅವರ ಪ್ಲೇಸ್ ಕನ್ಫರ್ಮ್ ಆಗಿದೆ. ಇದು ಫಸ್ಟ್ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್, ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ ಒಂದು ಟ್ವಿಸ್ಟ್ ಏನಪ್ಪ ಅಂದ್ರೆ, RCB ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ವೆಂಕಟೇಶ್ ಅಯ್ಯರ್ಗೆ ನಂಬರ್ 7 ಆ ಒಂದು ಸ್ಕ್ವಾಡ್ ಅಲ್ಲಿ ಬ್ಯಾಟಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಓಕೆ, ರೀಸೆಂಟ್ ಆಗಿ ಡೊಮೆಸ್ಟಿಕ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಆಸ್ ಎ ಫಿನಿಶರ್ ಆಗಿ ಆಡಿದ್ರು. ಮೇ ಬಿ ಅದೇ RCB ಏನಾದ್ರು ಇಲ್ಲಿ ಒಂದು ಸಜೆಷನ್ ಕೊಟ್ಟಿದ್ರೆ ಅಂತ ಒಂದು ಡೌಟ್ ಬರುತ್ತೆ ಆ ಒಂದು ವಿಡಿಯೋ ನೋಡಿದ್ರೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಯಾವಾಗ ಡೌನ್ ದಿ ಆರ್ಡರ್ ಅಲ್ಲಿ ಯಾವಾಗ ಬ್ಯಾಟಿಂಗ್ ಮಾಡಿದಿಲ್ಲ, ಬಟ್ ರೀಸೆಂಟ್ ಆಗಿ ಡೊಮೆಸ್ಟಿಕ್ ಅಲ್ಲಿ ನಂಬರ್ 6 ನಂಬರ್ 7 ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಮೇ ಬಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ಸಜೆಷನ್ ಕೊಟ್ಟಿರ್ಬೋದು ವೆಂಕಿಗೆ, ನೀವು ಡೌನ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡಿ ಅಂತೇಳಿ. ಸೊ ಈಗ ಕನ್ಫರ್ಮ್ ಆಗ್ತಿದೆ ವೆಂಕಟೇಶ್ ಅಯ್ಯರ್ಗೆ ನೆಕ್ಸ್ಟ್ IPL 2026 ಅಲ್ಲಿ ನಂಬರ್ 7 ಸ್ಲಾಟ್ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈಗ ವೆಂಕಟೇಶ್ ಅಯ್ಯರ್ ನಂಬರ್ 7 ಆ ಒಂದು ಸ್ಲಾಟ್ ಅಲ್ಲಿ ಆಡಿದ್ರೆ RCB ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಹೆಂಗಿರುತ್ತೆ? ನನ್ನ ವಿನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಇಲ್ಲಿ ಪಿಲ್ ಸಾಲ್ಟ್ ಮತ್ತು ವಿರಾಟ್, ಇವರಿಬ್ಬರು ಓಪನಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪಿಲ್ ಸಾಲ್ಟ್ ನ ಚೇಂಜ್ ಮಾಡೋ ಮಾತೇ ಇಲ್ಲ. ನನ್ನ ಪ್ರಕಾರ ಸಾಲ್ಟ್ಗೆ ಎಷ್ಟು ಮ್ಯಾಚ್ RCB ಆಡುತ್ತೋ ಅಷ್ಟು ಮ್ಯಾಚ್ ಅಲ್ಲಿ ಆಸ್ ಎ ಓಪನರ್ ಆಗಿ ಚಾನ್ಸ್ ಕೊಡಲೇಬೇಕು ಅಷ್ಟೇ. ನಂಬರ್ 3 ಅಲ್ಲಿ DDP ಅವರ ಪ್ಲೇಸ್ ಕನ್ಫರ್ಮ್ ಆಗಿದೆ. ನಂಬರ್ 4 ಅಲ್ಲಿ ರಜಾತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟಿಮ್ ಡೇವಿಡ್, ನಂಬರ್ 7 ಅಲ್ಲಿ ಇಲ್ಲಿ ಬರ್ತಾರೆ ವೆಂಕಟೇಶ್ ಅಯ್ಯರ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಮಂಗೇಶ್ ಯಾದವ್, ನಂಬರ್ 11 ಅಲ್ಲಿ ಯಾರು ಜಾಕೋಬ್ ಡಫಿ, ನಂಬರ್ 12 ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ಆಡ್ತಾರೆ. ಇದು ನನ್ನ ಪ್ರಕಾರ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11. ಫಸ್ಟ್ ಮ್ಯಾಚ್ ಮಾರ್ಚ್ 22ಕ್ಕೆ ಓಪನಿಂಗ್ ಮ್ಯಾಚ್ RCB ವರ್ಸಸ್ SRH. ಈ ಒಂದು ಮ್ಯಾಚ್ ಅಲ್ಲಿ RCB ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಈ ತರ ಇರುತ್ತೆ. ಆ ಒಂದು RCB ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಹೆಡ್ ಅನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ ಅಯ್ಯರ್ ನಂಬರ್ 7 ಈ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದು RCB ಟೀಮ್ ಸದ್ಯ ಇರುವಂತಹ ಅಪ್ಡೇಟ್. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? RCB ಪ್ಲೇಯಿಂಗ್ 11 ಹೇಗಿರ್ಬೇಕಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ನೋಡೋಣ ಯಾರೆಲ್ಲ RCB ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ CSK ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಿಲ್ಲ, ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ಬಂದ್ ಕೇಸಿ ಕ್ಯಾಚಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರು. ಸೊ ಈ ಒಂದು ಹಿಂದಿನ ಪ್ರಕಾರ ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2026 ಅಲ್ಲಿ MS ಧೋನಿ ಅವರು ಅಗೇನ್ ಮತ್ತೊಮ್ಮೆ ವಿಕೆಟ್ ಕೀಪಿಂಗ್ ಮಾಡುವಂತಹ ಎಲ್ಲಾ ಚಾನ್ಸಸ್ ಇದೆ. ನೋಡಮ್ಮ ಏನ್ ಮಾಡ್ತಾರೆ CSK ಅಂತೇಳಿ. ನೆಕ್ಸ್ಟ್ CSK ಸಾಕಷ್ಟು ಫ್ಯಾನ್ಸ್ ಕೇಳಿರುವಂತಹ ಒಂದೇ ಒಂದು ಕ್ವಶನ್, ಇಷ್ಟಕ್ಕೆ CSK ಮೆಗಾ ಇವೆಂಟ್ ಲೈವ್ ಎಲ್ಲಿ ನೋಡ್ಬೇಕು, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸಾಕಷ್ಟು CSK ಫ್ಯಾನ್ಸ್ ಕ್ವಶನ್
ಕೇಳ್ತಾ ಇದ್ದಾರೆ. ಸೊ ಏನಪ್ಪಾ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ 4:15 CSK ಪ್ರಾಕ್ಟೀಸ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಮತ್ತು 5:15 OG ಪ್ಲೇಯರ್ಸ್ ಮತ್ತು ಸದ್ಯರುವಂತಹ ಯಂಗ್ ಪ್ಲೇಯರ್ಸ್ ನಡುವೆ ಒಂದು ಫನ್ ಮ್ಯಾಚ್ ಇರುತ್ತೆ ಮತ್ತು ಆಮೇಲೆ 7 ಗಂಟೆಗೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಇದು ಸದ್ಯರುವಂತಹ CSK ಆ ಒಂದು ಮೆಗಾ ಈವೆಂಟ್ಸ್ ಬಗ್ಗೆ ಅಪ್ಡೇಟು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಮೆಗಾ ಈವೆಂಟ್ ನಲ್ಲಿ ಯಾವುದೇ ರೀತಿಯಾದ ಲೈವ್ ಸ್ಟ್ರೀಮಿಂಗ್ ಅವೈಲೇಬಲ್ ಇಲ್ಲ. ಕೇವಲ CSK ಆಪ್ ಅಲ್ಲಿ ಹೋಗಿ ನೀವು ಆ ಒಂದು ಲೈವ್ ನೋಡಬಹುದು ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯ ಲೈವ್ ಸ್ಟ್ರೀಮಿಂಗ್ ಇಲ್ಲ ಗುರು. ನೋಡಮ್ಮ ಎಕ್ಸಾಕ್ಟ್ಲಿ 4:30ಕ್ಕೆ CSK ಮೆಗಾ ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ಆ ಒಂದು ಸ್ಟ್ರೀಮಿಂಗ್ ಬಗ್ಗೆ ಲಿಂಕ್ ಸಿಕ್ಕರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಿಗ್ಲಿ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. SRH ಕ್ಯಾಂಪ್ ಅಲ್ಲಿ ಇವತ್ತು ಬೆಳಗ್ಗೆ ಟ್ರಾವಿಸ್ ಹೆಡ್ ಅವರು ಜಾಯ್ನ್ ಆಗಿದ್ದಾರೆ. ನಿನ್ನೆ ಆ ಒಂದು SRH ಮ್ಯಾಚ್ ಅಲ್ಲಿ ಕೆಲವೊಂದು ಪ್ಲೇಯರ್ಸ್ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಸೊ ಇದೇ ಒಂದು ಬ್ಯಾಟಿಂಗ್ ನ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RCB ವಿರುದ್ಧ ಯಾವ ರೀತಿ SRH ಟೀಮ್ ಮಾಡುತ್ತಿದೆ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೂಡಿದರೆ. ನನ್ನ ಡ್ರೀಮು ಈ IPL 2026 ಅಲ್ಲಿ ಕಪ್ಪು ಗೆಲ್ಲುವುದು ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೂಡಿದರೆ. ಹೌದು, ಡ್ರೀಮ್ ಇದೆ, ಡ್ರೀಮ್ ಇರಲಿ. ಆ ಡ್ರೀಮು ಫುಲ್ ಮಾಡೋಕೆ ಏನೆಲ್ಲ ಟ್ಯಾಕ್ಟಿಕ್ಸ್ ಏನೆಲ್ಲ ವೆಪನ್ಸ್ ಬೇಕು ಅದನ್ನ ರೆಡಿ ಮಾಡಿ ಇಟ್ಟುಕೊಳ್ಳಿ. ಇಷ್ಟಕ್ಕೆ ನೆಕ್ಸ್ಟ್ IPL 2026 ಅಲ್ಲಿ ಪಂಜಾಬ್ ಕಿಂಗ್ಸ್ ಕಪ್ಪು ಗೆಲ್ಲೋಕೆ ಪಂಜಾಬ್ ಕಿಂಗ್ಸ್ ಆ ಒಂದು ಟೀಮ್ ಹತ್ರ ಸ್ಕ್ವಾಡ್ ಮಾತ್ರ ಫೈರ್ ಪವರ್ ಆಗಿದೆ. ಆ ಪ್ಲಾನ್ಸ್ ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಸೊ ನೀವೆಂತ ಪ್ರತಿಯೊಬ್ಬ IPL ಫ್ಯಾನ್ಸ್ ನೆಕ್ಸ್ಟ್ IPL 2026 ಅಲ್ಲಿ ಯಾವ ಟೀಮು ಕಪ್ಪು ಗೆಲ್ಲಬಹುದು ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟಾದ್ರೆ ಬೇಗ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ನ ಶೇರ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದರೂ ನೋಡಿಸಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮೆಲ್ಲ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.